ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿದು ಬುಧವಾರ ವಿಡಿಯೋ ಮಾಡ್ತಿದ್ದೀನಿ. ಬುಧವಾರ ಈವ್ನಿಂಗ್ದು. ಇವತ್ತು ಸಂಕಷ್ಟಹರ ಇದೆಯಲ್ಲ, ಹಾಗಾಗಿ ಸ್ನಾನ ಪೂಜೆ ಎಲ್ಲ ಆಯಿತು. ಅಷ್ಟರಲ್ಲಿ ನಮ್ಮ ಸ್ವಾಮಿಗಳು ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದ್ರು. ಸರ್ಪ್ರೈಸಾಗಿ ನಾವು ಇನ್ನೂ ಲೇಟ್ ಆಗುತ್ತೇನೋ ಅಂದ್ಕೊಂಡೆ. ಬೇಗನೆ ಬಂದರು. ಅಷ್ಟರಲ್ಲಿ ಅರ್ಧಂಬರ್ಧ ಅಡುಗೆ ಆಗಿತ್ತು. ಅಡುಗೆ ನಾನು ಬೇಳೆ ಮತ್ತು ಮಂಗಳೂರು ಸೌತೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಅವ್ರು ಬಂದರೂ ನಂಗೆ ಗೊತ್ತೇ ಆಗಲಿಲ್ಲ. ಅವ್ರು ಒಳಗೆ ಬಂದುಬಿಟ್ರು. ಇವ್ರದ್ದಾರು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವರು ಕಾಯಿ ಹೊಡೆದು ಒಳಗೆ ಬಂದರು. ತುಂಬ ಖುಷಿ ಆಯಿತು. ಇನ್ನೊಂದು 2-3 ಡೇಸ್ ಟ್ರಿಪ್ ಇತ್ತು. ಅಷ್ಟರಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ ಟ್ರಿಪ್ ಏನು ಹೋಗಿಲ್ಲ. ಜಸ್ಟು ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. 4 ಡೇಸ್ಗೆಲ್ಲ ವಾಪಸ್ ಬಂದರು. ನೋಡಿ, ನಮ್ಮ ಪಾಪು ಸ್ವಾಮಿ ನೋಡಿ ನಮಗೆ ಒಂಥರ ಖುಷಿ ಆಯಿತು. ಅವರು ಹೊಡೆದಿದ್ದ ಕಾಯಿ 2 ಹೋಳು ಮಾತ್ರ ಆಗಿತ್ತು, ಇನ್ನೂ ಹೋಳಾಗಿಲ್ಲ ಅಂತ ಹೊಡಿಯೋಕೆ ಹೋದರು. ಅಷ್ಟರಲ್ಲಿ ನಮ್ಮ ಯಜಮಾನರು ಬೇಡಪ್ಪ ಹೊಡಿಬಾರ್ದು, ಅಷ್ಟೇ ಹಾಕ್ಬಿಡು ಅಂತೇಳಿ ಒಳಗೆ ಬಂದರು. ಒಳಗೆ ಬಂದು ಸ್ವಲ್ಪ ಅವರು ಪ್ರಸಾದ ಗಿಸಾದ ಸ್ವಲ್ಪ ತೆಗೆದಿಟ್ಟು ಸ್ನಾನಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನನ್ನ ಅರ್ಧಂಬರ್ಧ ಅಡುಗೆ ಆಗಿತ್ತು. ನೀರಿನ ಅಡುಗೆ ಮಾಡೋಣ ಅಂತೇಳಿ ನೋಡಿ, ಅವ್ರು ದೀಪ ನೋಡಬೇಕಲ್ವ ಬಂದಿದ ತಕ್ಷಣವೇ. ಅವರು ದೀಪ ನೋಡಿ ನಾನು ಸ್ನಾನಕ್ಕೆ ಹೋಗ್ತೀನಿ ಹಂಗಾರೆ ಅಂತೇಳಿ ಸ್ವಲ್ಪ ಎಲ್ಲ ತೆಗೆದಿಟ್ಟು ಸ್ನಾನಕ್ಕೆ ಹೋಗೋಕ್ಕೆ ಅಂತ ಅವ್ರು ರೆಡಿಯಾದರು. ಮತ್ತೇನಪ್ಪ ಅಂದರೆ ನಂದು ಅರ್ಧಂಬರ್ಧ ಅಡುಗೆ ಹೋಗಿತ್ತು. ಇಷ್ಟು ಬೇಗ ಬರ್ತಾರೆ ಅಂತ ಹೇಳಿದ್ರೆ ನಾನು ಮೊದಲೇ ಮಾಡಿಟ್ಬಿಡ್ತಿದ್ದೆ. ಅವರು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದೇನೋ ಬರೋದು ಅಂತೇಳಿ ನಾನು ಲೇಟಾಗಿ ಅಡುಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇವಾಗ ಸಂಕಷ್ಟಹಾರ ಬೇರೆ ಇತ್ತಲ್ಲ, ಕೆಳಗಡೆ ದೇವಸ್ಥಾನ ಪೂಜೆ ಬೇರೆ ಕೊಟ್ಟು ಬಂದಿದ್ವು. 7 ಗಂಟೆ 7:30ಗೆಲ್ಲ 6:30ಯಿಂದ ಅಭಿಷೇಕ ಶುರು ಆಗುತ್ತೆ. 7 ಗಂಟೆಯಿಂದೆಲ್ಲ ಪೂಜೆ ಶುರು ಆಗುತ್ತೆ. ಹೋಗೋಣ 7 ಗಂಟೆಗೆ ಅಂತ ನಾನು ಮತ್ತೆ ಮಾತಾಡ್ಕೊಂಡಿದ್ವು. ಅಷ್ಟರಲ್ಲಿ ಇವರು ಫೋನ್ ಮಾಡಿಬಿಟ್ಟು 5-5:30 ಫೋನ್ ಮಾಡಿಬಿಟ್ಟು ಇಲ್ಲ ಬರ್ತಾಯಿದ್ದೀವಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಹೇಗೆ ಹೋಗೋದು, ಅವ್ರು ಬಂದಮೇಲೆ ಹೋಗೋಣ ಅಂತೇಳಿ ಅಡುಗೆ ಎಲ್ಲ ಮಾಡಿದೆ ನಾನು. ಅಡುಗೆ ಎಲ್ಲ ಮಾಡಿಟ್ಟು, ಯಾಕಂದರೆ ಪಾಪ ಅವರು ಯಾವಾಗ ತಿಂದಿರ್ತಾರೋ, ಬಂದ ತಕ್ಷಣ ಊಟ ಕೊಡಬೇಕಲ್ವ ಅವರು ಸ್ವಾಮಿಗಳಿಗೆ ಅಂತೇಳಿ ನಾನು ಮಡಿಗೆಗೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟು, ಆಮೇಲೆ ನೀವು ಸ್ನಾನ ಮಾಡಿ ಅಂತೇಳಿ ಅವರಿಬ್ರಿಗೂ ಹೇಳಿಟ್ಟು, ಮತ್ತು ಇವತ್ತು ಪುಷ್ಯ ನಕ್ಷತ್ರ ಬೇರೆ ಇತ್ತಲ್ಲ, ಸ್ವರ್ಣಪ್ರಾಶನ ಹಾಕ್ಸ್ಬೇಕಿತ್ತು. ಅದಕ್ಕೆ ನಾನು ನಮ್ಮ ಯಜಮಾನ್ರಿಗೆ ಜ್ಞಾಪಿಸಿದ್ದೆ, ದಯವಿಟ್ಟು ಮರಿಬೇಡಿ, ಹಾಕ್ಸ್ಬಿಡಿ. ಯಾಕಂದರೆ 9 ಗಂಟೆ ಕ್ಲೋಸ್ ಆಗುತ್ತೆ. ಆಲ್ರೆಡಿ ಇವರು ಸ್ನಾನ ಮಾಡ್ಕೊಂಡು ಹೋಗೋ ತನಕ 8:30 8:45 ಆಗ್ತಿತ್ತು. ಫಸ್ಟು ಸ್ವರ್ಣಪ್ರಾಶನ ಹಾಕಿಸಿ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತೇಳಿ ಹೇಳ್ಬಿಟ್ಟು ನಾವು ಹೋದ್ವಿ ಗಣೇಶನ ದೇವಸ್ಥಾನಕ್ಕೆ. ಗಣೇಶನ ದೇವಸ್ಥಾನದಲ್ಲಿ ಆಗಲೇ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಮಹಾಮಂಗಳಾರತಿ ಪೂಜೆ ಪ್ರತಿಯೊಂದು ಮುಗಿದೋಗ್ಬಿಟ್ಟಿತ್ತು. ಬಟ್ ಏನಪ್ಪ ಅಂದರೆ ಎಲ್ಲ ಕ್ಯೂ ಹೋಗ್ತಾರೆ, ರಶ್ಶು ತುಂಬ ಒಳಗಡೆ ಹೋಗ್ತಾರೆ ಅಷ್ಟೇ. ಎಲ್ಲ ಮಹಾಮಂಗಳಾರತಿ ಎಲ್ಲ ಪೂರ್ತಿ ಮುಗಿದೋಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಒಳಗಡೆ ಹೋದ್ವಿ. ಎಷ್ಟು ಜನ ಸೇರ್ತಾರೆ ಅಂದರೆ ಸಿಕ್ಕಾಬಟ್ಟೆ ಜನ ಸೇರ್ತಾರೆ ನಮ್ಮ ಏರಿಯಾದಲ್ಲಂತೂ. ಮತ್ತು ಮಂಗಳವಾರ ಬಿದ್ದರಂತೂ ಹೋದ ತಿಂಗಳು ಮಂಗಳವಾರ ಬಿದ್ದಿತ್ತು. ಮೇನ್ ರೋಡ್ ನೋಡಿ ಎಷ್ಟು ಜನ. ಆಗಲೇ ಅರ್ಧ ಜನ ಹೋಗಿ ಅರ್ಧ ಜನ ನೋಡಿ ಸಿಕ್ಕಾಬಟ್ಟೆ ರಶ್. ಎಷ್ಟು ರಶ್ ಇದೆ ಅಂದರೆ ಅಷ್ಟೊಂದು ರಶ್ ಇದೆ. ಈ ಕಡೆಯಿಂದ ಒಂದು ಡೋರ್ ಇದೆ ಎಂಟ್ರಿಗೆ, ಆ ಕಡೆಯಿಂದ ಪಕ್ಕದಲ್ಲಿ ಒಂದು ಡೋರ್ ಇದೆ ಎಕ್ಸಿಟ್ಟು. ಅಲ್ಲಿ ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಇನ್ನೂ ಬೇಗ ಬಂದಿದ್ದರೆ ಮಹಾಮಂಗಳಾರತಿ ಎಲ್ಲ ಲೈಟೆಲ್ಲ ಆಫ್ ಮಾಡಿ ಮಾಡ್ತಾರೆ. ಸ್ವಲ್ಪ ಕಾಣಿಸುತ್ತೆ. ಹಿಂದೆ ಬಂದು ನಿಂತ್ಕೊಂಡ್ರೆ ಜಾಸ್ತಿ ಕಾಣಿಸಲ್ಲ, ಮುಂದೆ ಹೋಗಿ ನಿಂತ್ಕೊಂಡ್ರೆ ಜಾಸ್ತಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನಾವು ಬಂದಿದ್ದೆ ಲೇಟ್ ಅಲ್ವಾ, ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿದೋಗಿತ್ತು. ಮತ್ತೇನು ಮಾಡೋಕ್ಕಾಗಲ್ಲ ಅಂತೇಳಿ ನೆಕ್ಸ್ಟ್ ಮಂತ್ ಬೇಗ ಬಂದ್ರಾಯ್ತು ಅಂತೇಳಿ ಹಿಂದೆನೇ ನಿಂತ್ಕೊಂಡು ಹಿಂಗೆ ಕ್ಯೂ ಅಲ್ಲಿ ಹೋದ್ವು. ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದರು. ಹಂಗೂ ಇವತ್ತು ಅಭಿಷೇಕ ಕೊಡೋಣ ಅಂತ ಅಂದ್ಕೊಂಡು, ಅದಕ್ಕೆ ಸ್ವಾಮಿಯವರು ಇವತ್ತು ಬೇಡ ಭಾನುವಾರ ಕೊಡಿ ನೀವು ಅಂತ ಹೇಳಿದ್ರು. ಯಾಕಂದರೆ ಇವತ್ತೆಲ್ಲ ಮಾಡಿಸ್ತಾ ಇದ್ದಾರೆ, ನೀವು ಭಾನುವಾರ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಸಂಕಷ್ಟಹರ ಪೂಜೆಗೆ ಮಾತ್ರ ದುಡ್ಡು ನಮ್ಮ ಯಜಮಾನ್ ಅಲ್ಲಿಂದ ಕಳಿಸಿದ್ರು. ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಇಸ್ಕೊಂಡು, ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ಮನೆಗೆ ಬಂದವು. ಅಷ್ಟರಲ್ಲಿ ಇವರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಅಂತೇಳಿ ಕೀ ಕೊಟ್ಟು ನಮಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತೇಳಿ ಹೋದರು. ಹಾಗೆ ಸ್ವರ್ಣಪ್ರಾಶನ ಹಾಕ್ಸ್ಬಿಡಿ ಅಂತ ಇನ್ನೊಂದ್ಸಲಿ ಫೋನ್ ಮಾಡಿ ಜ್ಞಾಪನಿಸ್ದೆ. ಆಯಿತು ಹಾಕಿಸ್ತೀನಿ ಅಂತ ಹೇಳಿದ್ರು. ಮತ್ತು ನಮ್ಮ ಏರಿಯಾದಲ್ಲಿ ಒಂಥರ ಚೆನ್ನಾಗಿರುತ್ತೆ ಗಣೇಶನ ಸಂಕಷ್ಟಹರ ಪೂಜೆ ಮಾಡಿದ್ರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅಲಂಕಾರನೂ ಚೆನ್ನಾಗಿರುತ್ತೆ, ಪೂಜೆನೂ ಚೆನ್ನಾಗಿರುತ್ತೆ. ನಿಧಾನಕ್ಕೆ ತಾಳ್ಮೆಯಿಂದ ಇವರೇ ಪುರೋಹಿತರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಅಂತ ತುಂಬ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಸಂಕಷ್ಟಹರ ಬರ್ತಾಯಿದೆ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಹೋಗೋಣ ದೇವಸ್ಥಾನಕ್ಕೆ ಅಂತೇಳಿ ನಾನಂತೂ ಪ್ರತಿ ತಿಂಗಳು ಮಿಸ್ ಮಾಡಲ್ಲ. ಅಕಸ್ಮಾತ್ ಎಲ್ಲರೂ ಹೋಗಿದ್ದು ನೋಡಿ, ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ದೇವ್ರು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆಯಿಂದ ಒಂದು ಡೋರಲ್ಲಿ ಹೋದರೆ ಪಕ್ಕದ, ಯಾಕಂದರೆ ತುಂಬ ಗುಡಿ ಚಿಕ್ಕದು, ಹಾಗಾಗಿ ಪಕ್ಕದಲ್ಲಿ ಒಂದು ಡೋರಲ್ಲಿ ಹೋದರೆ ಅಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾಯಿರ್ತಾರೆ. ಪ್ರಸಾದ ಮಾತ್ರ ಪ್ರತಿಯೊಂದು ಈ ಸಲ ಪಲಾವು, ಚಟ್ನಿ, ಕಡಲೆಕಾಳು ಉಸ್ಲಿ, ಕೇಸರಿ ಬಾತು, ಮೊಸರನ್ನ ಇಷ್ಟು ಕೊಟ್ಟಿದ್ರು. ಈಸ್ಕೊಂಡು ನಾವು ಅಲ್ಲಿ ತಿನ್ನೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅಲ್ಲಿ ತಿಂತ ನಿಂತ್ಕೊಂಡ್ರೆ ಯಾವೆಲ್ಲ ತಿನ್ನೋಕ್ಕೆ ಹೋಗಲ್ಲ, ಮನೆಗೆ ತಂದುಬಿಡ್ತೀವಿ ಪ್ರಸಾದನ. ಮನೆಗೆ ಬಂದು ಪ್ರಸಾದ ತಿಂದು ಅಯ್ಯೋ ಅಷ್ಟೇ ಸಾಕಪ್ಪ ಅನ್ನಿಸ್ತು. ನಾವು ಊಟನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಷ್ಟರಲ್ಲಿ ಸ್ವಾಮಿಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು. ಅಲ್ಲಿಂದ ಏನೋ ಕೇರಳದಿಂದ ಏನೋ ಒಂದು ಬಾಡಿ ಮಸಾಜರ್ ಅಂತ ತಂದಿದ್ರು. ಅದು ನೋಡೋಣ, ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿ ಚಿಕ್ಕದಾಗಿತ್ತು.
ಮಾಡಿಕೊಂಡೆ ಚೆನ್ನಾಗಿತ್ತು. ಕೈ ಕಾಲಿಗೆಲ್ಲ ನೋವಿಗೆಲ್ಲ ಮಾಡ್ಕೋಬೋದು ಅಂತೇಳಿ ಅವ್ರಿಗೆ ತುಂಬ ಆಯಾಸಾಗಿತ್ತಲ್ಲ, ಅವ್ರವ್ರ ಮಗನ ಕೈಯಲ್ಲಿ ಮಾಡಿಸ್ಕೊತಾ ಇದ್ರು. 120 ರುಪೀಸ್ ಅಂತೆ. ಒಂಥರ ಚೆನ್ನಾಗಿತ್ತು. ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ನೋವೆಲ್ಲ ಒಂಥರ ಕಡಿಮೆ ಆದಂಗೆ ಅನಿಸುತ್ತೆ. ಅದು ಮಾಡ್ಕೋಬೇಕಾದ್ರೆ ನೋವು ಅನಿಸುತ್ತೆ, ಬಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ, ರಿಲ್ಯಾಕ್ಸ್ ಆಗುತ್ತೆ. ಅವ್ರ ಮಗನ ಕೈಲಿ ನೋಡಿ ನಮ್ಮ ಯಜಮಾನ್ರು ಕಾಲಿಗೆಲ್ಲ ಸ್ವಲ್ಪ ಮಾಡಿಸ್ಕೊತಾ ಇದ್ದಾರೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.